ನಟಿ ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆಗೆ ಡೇಟ್ ಫಿಕ್ಸ್ ಆಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಎಂಗೇಜ್ಮೆಂಟ್ ಆಯ್ತು, ಈಗ ಮದುವೆಗೂ ಡೇಟ್ ಫಿಕ್ಸ್ ಆಯ್ತಾ? ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಮದುವೆ ಆಗೋದಕ್ಕೆ ಈ ಜೋಡಿ ನಿರ್ಧಾರ ಮಾಡಿದೆಯಂತೆ. ಗುಟ್ಟಾಗಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ರಶ್ಮಿಕಾ ವಿಜಯ್ ಅನ್ನುವಂತ ಸುದ್ದಿ ಹರಿದಾಡ್ತಾ ಇತ್ತು. ಈಗ ರಶ್ಮಿಕಾ ಮದುವೆ ಬಗ್ಗೆಯೂ ಕೂಡ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ? ಇನ್ನು 4 ತಿಂಗಳಲ್ಲಿ ನಡೆಯಲಿದೆಯಂತೆ ರಶ್ಮಿಕಾ ಕಲ್ಯಾಣೋತ್ಸವ. ಅದು ಡೇಟ್ ನೋಡೋದಾದ್ರೆ ಫೆಬ್ರವರಿ 26ನೇ ತಾರೀಕು ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮದುವೆ ನಡೆಯುತ್ತೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ರಾಜಸ್ಥಾನದ ಉದಯಪುರ ಪ್ಯಾಲೇಸ್ನಲ್ಲಿ ಸ್ಟಾರ್ ಜೋಡಿಯ ಮದುವೆ ನಡೆಯುತ್ತೆ. ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಗಾಸಿಪ್ಗಳು ನಡೀತಾ ಇದೆ. ರೂಮರ್ಸ್ ಹಬ್ತಾ ಇದ್ರೂ ಕೂಡ ರಶ್ಮಿಕಾ ವಿಜಯ್ ಮಾತ್ರ ಕೂಲ್ ಆಗಿದ್ದಾರೆ, ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಮದುವೆ ಬಗ್ಗೆ ಅಧಿಕೃತ ಅಪ್ಡೇಟ್ ಅನ್ನ ರಶ್ಮಿಕಾ ಅವರು ಕೊಡಬೇಕು ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪೋಸ್ಟ್ಗಳು ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಅದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್, ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಕೀರ್ತಿ, ರಶ್ಮಿಕಾ ಮತ್ತೆ ವಿಜಯ್ ದೇವರಕೊಂಡ ಎಂಗೇಜ್ಮೆಂಟ್ ಆಗಿದೆ, ಈಗ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ, ಅದು ಫೆಬ್ರವರಿ 26ಕ್ಕೆ ಅನ್ನುವಂಥ ಒಂದಷ್ಟು ಊಹಾಪೋಹಗಳು ಗಾಸಿಪ್ಗಳು ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಇದು ನಿಜಾನ ಸುಳ್ಳ, ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಕೀರ್ತಿ? ಪ್ರಭು, ಮದುವೆ ಅನ್ನುವಂಥದ್ದು ಮಹತ್ವವಾದಂತಹ ಘಟ್ಟ. ಅದರಲ್ಲೂ ಸಹ ಸೆಲೆಬ್ರಿಟೀಸ್ ವಿಚಾರದಲ್ಲಿ ಮದುವೆ ಅನ್ನುವಂಥದ್ದು ಬಂದರೆ ಎಲ್ಲರ ಕಣ್ಣು ಅವ್ರ ಮೇಲೆ ಇರುತ್ತೆ, ಯಾರು ಮದುವೆ ಆಗ್ತಾರೆ ಅನ್ನುವಂಥದ್ದು. ಅದರಲ್ಲೂ ಸಹ ಒಂದೇ ಇಂಡಸ್ಟ್ರಿನಲ್ಲಿ ಇಬ್ಬರು ಮದುವೆ ಆಗ್ತಿದ್ದಾರೆ ಅಂತ ಹೇಳಿದಾಗ ಹೆಚ್ಚಿನ ಕುತೂಹಲ ಇದ್ದೇ ಇರುತ್ತೆ. ಅದರಲ್ಲೂ ಟಾಲಿವುಡ್ಗೆ ಹೋಗಿದ್ದಾದ್ಮೇಲೆ ರಶ್ಮಿಕಾ ಅವರ ಮೇಲೆ ಒಂದು ಕಣ್ಣು ಎಲ್ಲರೂ ಮೇಲೂ ಇತ್ತು. ಅದರಲ್ಲೂ ಸಹ ವಿಜಯ್ ದೇವರಕೊಂಡ ಅವ್ರ ಜೊತೆಗೆ ಏನಾದರೂ ರಶ್ಮಿಕಾ ಅವರು ಮದುವೆ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಅದರಲ್ಲೂ ಬಂದಿತ್ತು. ಆದರೆ ಇದೀಗ ಈ ಅಕ್ಟೋಬರ್ ತಿಂಗಳಲ್ಲೇ ಅವರು ಎಂಗೇಜ್ಮೆಂಟ್ ಕೂಡ ಆಗಿದ್ರು, ಗುಟ್ಟಾಗಿ ಎಂಗೇಜ್ಮೆಂಟ್ ಆಗಿರುವಂತಹ ಒಂದಷ್ಟು ವಿಚಾರಗಳನ್ನ ಈಗಾಗಲೇ ಟಾಲಿವುಡ್ ಇರ್ಬೋದು, ಬಾಲಿವುಡ್ ಅಲ್ಲಿ ಆ ಸುದ್ದಿ ಕೂಡ ವರದಿಯಾಗಿತ್ತು. ಅಂದ ಹಾಗೆ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ರು, ರಶ್ಮಿಕಾ ಅವರು ಲೈವ್ ಬಂದಾಗ್ಲೂ, ಇನ್ಸ್ಟಾಗ್ರಾಮ್ ಲೈವ್ ಬಂದಾಗ್ಲೂ ಸಹ ಕೇಳ್ತಾ ಇದ್ರು, ಎಂಗೇಜ್ಮೆಂಟ್ ಆಗಿದ್ದೀರಂತೆ, ಗುಟ್ಟಾಗಿ ಎಂಗೇಜ್ಮೆಂಟ್ ಆಗಿದ್ರೆ ಅಧಿಕೃತವಾಗಿ ಯಾವಾಗ ನೀವು ಘೋಷಣೆ ಮಾಡ್ತೀರಾ, ಯಾವಾಗ ಅಪ್ಡೇಟ್ ಸಿಗಬಹುದು ನಿಮ್ಮ ಮದುವೆ ಬಗ್ಗೆ ಅನ್ನುವಂಥದ್ದು ಕೇಳಿದಾಗ್ಲೂ ಸಹ ರಶ್ಮಿಕಾ ಅವರು ತುಂಬಾ ನಗ್ತಲೇ ಇದ್ರು ಹೊರತು ಅದ್ರ ಬಗ್ಗೆ ಯಾವತ್ತಿಗೂ ಅವರು ಅಪ್ಡೇಟ್ ನ ಕೊಟ್ಟಿರಲಿಲ್ಲ. ಆದ್ರೆ ಇತ್ತೀಚೆಗಷ್ಟೇ ಒಂದು ಸಂದರ್ಶನದಲ್ಲಿ ಜಗತಿ ಬಾಬು ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ನಿಮಗೆ ನಿಮ್ಮ ಕೈಯಲ್ಲಿರುವಂತಹ 2 ಉಂಗುರಗಳು ಎಷ್ಟು ಇಂಪಾರ್ಟೆಂಟ್, ನಿಮಗೆ ಭಾವನಾತ್ಮಕವಾಗಿ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ ಕೇಳಿದಾಗ, ನನಗೆ ಬಹಳಷ್ಟು ಇಂಪಾರ್ಟೆಂಟ್ ಈ ಉಂಗುರ, ಇದರ ಮೇಲೆ ಸಾಕಷ್ಟು ಎಮೋಷನ್ಸ್ ನನಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಅವರು ಉತ್ತರ ಕೊಡ್ತಾರೆ. ಅದರಲ್ಲೂ ಸಹ ಇತ್ತೀಚೆಗೆ ನನ್ನ ಮೇಲೆ ಬಂದಂತಹ ಗಾಸಿಪ್ ಇರಬಹುದು, ನಿಶ್ಚಿತಾರ್ಥ ಅನ್ನುವಂಥ ಗಾಸಿಪ್ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ, ಆ ರೂಮರ್ಸ್ನ ಅನ್ನುವಂಥದ್ದನ್ನ ರಶ್ಮಿಕಾ ಅವರು ಹೇಳಿರುವಂತಹ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸುದ್ದಿ ಬಂದಿದೆ. ಏನಂತ ಹೇಳಿದ್ರೆ, ಮುಂದಿನ ವರ್ಷ ಫೆಬ್ರವರಿ 26ರಂದು ಉದಯಪುರ ಪ್ಯಾಲೇಸ್ ನಲ್ಲಿ ಮದುವೆ ಆಗ್ತಿದ್ದಾರೆ ಈ ಜೋಡಿ ಅನ್ನೋದು ಕೇಳಿ ಬರ್ತಾ ಇದೆ. ಅದರಲ್ಲೂ ಸಹ ಉದಯಪುರ ಪ್ಯಾಲೇಸ್ ತುಂಬಾ ಫೇಮಸ್ ಸೆಲೆಬ್ರಿಟಿಗಳ ಮದುವೆ ವಿಚಾರದಲ್ಲಿ ಹಿಂದೆ ರವೀನಾ ಟಂಡನ್, ಪರಿಣಿತಿ ಚೋಪ್ರಾ, ತಾಪ್ಸಿ ಪನ್ನು, ಹಾರ್ದಿಕ್ ಪಾಂಡೆ ಜೊತೆಗೆ ಶ್ರೇಯಾ ಶರಣ್ ಅವರು ಕೂಡ ಇದೇ ಉದಯಪುರ ಪ್ಯಾಲೇಸ್ ನಲ್ಲಿ ಮದುವೆ ಆಗಿದ್ರು. ಹೀಗಾಗಿ ಇದೇ ಉದಯಪುರ ಪ್ಯಾಲೇಸ್ ನಲ್ಲಿ ಇದೀಗ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಈ ಜೋಡಿ ಕೂಡ ಸಪ್ತಪದಿ ತುಳಿಯಲಿದೆ ಅನ್ನುವಂತಹ ಸುದ್ದಿ ಈಗ ಬರ್ತಿರುವಂತದ್ದು ಪ್ರಭು. ಆದ್ರೆ ಅಧಿಕೃತವಾಗಿ ರಶ್ಮಿಕಾ ಅವರು ಈ ಬಗ್ಗೆ ಯಾವಾಗ ಮೌನ ಮುರಿತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಕೀರ್ತಿ.